ಈ ಪರಿಸ್ಥಿತಿ ಬೆಂಗಳೂರಿನ ಒಂದು ಕಡೆಗೆ ಮಾತ್ರ ಸೀಮಿತವಾಗಿಲ್ಲ. ಬಹುತೇಕ ಕಡೆಗಳಲ್ಲಿ ಬಹುತೇಕ ಬಂಕುಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಎಮರ್ಜೆನ್ಸಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಕಚೇರಿ ಬಳಿಯೇ ಆಟೋಗಳು ಕ್ಯೂ ನಿಂತಿದ್ದಾವೆ. ಸಚಿವರ ಕ್ಷೇತ್ರದ ಕಚೇರಿಯ ಮುಂದೆ ಗ್ಯಾಸ್ಗಾಗಿ ಸರತಿ ಸಾಲು. ಬೆಳಗ್ಗೆ 6 ಗಂಟೆಯಿಂದ ಚಾಲಕರು ಕೆಲಸ ಇಲ್ಲದೇನೆ ಕ್ಯೂನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ. ಚಾಮರಾಜಪೇಟೆಯ ಉಮಾ ಟಾಕೀಸ್ ರಸ್ತೆಯಲ್ಲಿರುವಂತಹ ಜಮೀರ್ ಅಹಮದ್ ಖಾನ್ ಕಚೇರಿ ಬೆಂಗಳೂರಿನಲ್ಲಿ ಈ ಮೂಲಕ ಆಟೋ ಗ್ಯಾಸ್ ಪ್ರಾಬ್ಲಮ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಚಾಮರಾಜಪೇಟೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿದ್ದಾವೆ. ಕಾರಣ ಗ್ಯಾಸ್ ಫಿಲ್ ಮಾಡಿಸ್ಕೊಬೇಕು ಅಂಥೇಳಿ. ಊಟ ತಿಂಡಿಯನ್ನು ಬಿಟ್ಟು ಬಿಸಿಲನ್ನು ಲೆಕ್ಕಿಸದೆ ಹೊಟ್ಟೆಪಾಡಿಗಾಗಿ ಈಗ ಕ್ಯೂ ನಿಂತಿರುವಂತಹ ಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಸದ್ಯ ನಾನೀಗ ಚಾಮರಾಜಪೇಟೆಯ ಮತ್ತೊಂದು ಬಂಕ್ನ ಮುಂಭಾಗದಲ್ಲಿದ್ದೇನೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಏನಿದೆ, ಇಲ್ಲೂ ಕೂಡ ಚಾಲಕರು ಮುಗಿಬಿದ್ದು ಗ್ಯಾಸನ್ನು ತುಂಬಿಸ್ಕೊಳ್ಳುವಂತಹ ದೃಶ್ಯಾವಳಿಗಳು ನಮಗೆ ಕಾಣ ಸಿಗ್ತಾ ಇದೆ. ಇಲ್ಲೂ ಕೂಡ ಸ್ಟಾಕ್ ಇರಲಿಲ್ಲ. ಸ್ಟಾಕ್ ಬಂದಾದ ಕೂಡಲೇ ಸ್ಟಾಕ್ ಬರ್ತಾ ಇದ್ದಂಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಬೆಳಗ್ಗೆ 2 ಗಂಟೆ 3 ಗಂಟೆಯಿಂದಲೇ ಸಾಲುಗಟ್ಟೆ ಆಟೋ ಚಾಲಕರು ನಿಂತಿದ್ದಾರೆ. ಹೆಚ್ಚು ಕಡಿಮೆ 400-450ಕ್ಕೂ ಹೆಚ್ಚು ಆಟೋಗಳು ಕ್ಯೂನಲ್ಲಿ ಬರ್ತಾ ಇದೆ. ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ 700 ರೂಪಾಯಿಗೆ ಫಿಕ್ಸನ್ನು ಮಾಡಲಾಗಿದೆ. 700 ರೂಪಾಯಿಗೆ ಬಿಟ್ಟರೆ ಹೆಚ್ಚುವರಿಯಾಗಿ ಯಾರಿಗೂ ಕೂಡ ಇಂಧನವನ್ನು ಅಂದರೆ ಗ್ಯಾಸನ್ನು LPGಯನ್ನು ತುಂಬಿಸ್ತಾ ಇಲ್ಲ. ಇಲ್ಲಿನ ಸಿಬ್ಬಂದಿಗಳೇ ನಿಂತು ಅದನ್ನು ಮಾನಿಟರಿಂಗ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಬರುವಂಥ ಆಟೋಗಳು ರಸ್ತೆ ತುಂಬೆಲ್ಲ ಕ್ಯೂ ನಿಂತಿರುವಂಥ ಕಾರಣಕ್ಕಾಗಿ ಸಿಬ್ಬಂದಿಗಳು ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಒಳಭಾಗಕ್ಕೆ ಕಳಿಸ್ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕಾರಣ ಸಿಕ್ಕಾಪಟ್ಟೆ ಆಟೋಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗಮನಿಸ್ಬೋದು ವಿಜುವಲ್ಸನ್ನು. ನಮಗೆ ಕಣ್ಣಿಗೆ ಕಾಣುವಷ್ಟು ದೂರ ಏನು ಗಮನಿಸ್ತಾ ಇದ್ದೀವಿ, ಅಲ್ಲಿ ತನಕ ನೆಕ್ಸ್ಟ್ ಸರ್ಕಲ್ನಿಂದ ದಾಟಿಯೂ ಕೂಡ ಆಚೆಗೆ ಹೋಗಿದೆ. ಅಲ್ಲಿ ತನಕವೂ ಕೂಡ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಹೆಚ್ಚು ಕಡಿಮೆ ಇಲ್ಲಿನ ಸಿಬ್ಬಂದಿಗಳೇ ಹೇಳುವಂಥ ಪ್ರಕಾರವಾಗಿ ಒಂದು 350ಕ್ಕೂ ಹೆಚ್ಚು ಆಟೋಗಳು ಕ್ಯೂನಲ್ಲಿದೆ. ಸೊ ಆ ಕಾರಣಕ್ಕಾಗಿ ಬಂದಂಥವರಿಗೆ ಎಲ್ಲರಿಗೂ ಸಾಕಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿ ಅವರೆಲ್ಲರಿಗೂ ಕೂಡ ಇಂಧನವನ್ನು ತುಂಬಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದ ಬಂದಿರುವಂಥವ್ರು ಇದ್ದಾರೆ, ಇನ್ನೂ ಕೂಡ ಅವ್ರಿಗೆ ಸಿಕ್ಕಿಲ್ಲ. ರಾತ್ರಿ ಬಂದು ಇಲ್ಲಿ ಕಾಯ್ತಾ ಇರುವಂಥವ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ, ಇನ್ನೂ ಕೂಡ ಅವ್ರಗಳಿಗೂ ಸಿಕ್ಕಿಲ್ಲ. ಮಾತನಾಡಿಸ್ತಾರೆ. ಸರ್, ಎಷ್ಟೊತ್ತಲ್ಲಿ ಬಂದ್ರಿ? 6:30 7 ಗಂಟೆಗೆ ಬಂದೆ. 7 ಗಂಟೆಗೆ ಆಯ್ತು. ಇಷ್ಟೊತ್ತಾದ್ರೂ ಇನ್ನೂ ಸಿಕ್ಕಿಲ್ಲ. ಬೇರೆ ಕಡೆ ಹೋಗಿ ಬೇರೆ ಕಡೆ ಎಲ್ಲ ಕಡೆ ಹೋಗಿ ಬಂದು ಏನಿಲ್ಲ, ಯಾವ ಕಡೆ ಸಿಗ್ತಾ ಇಲ್ಲ, ಎಲ್ಲೂ ಇಲ್ಲ, ಎಲ್ಲಿ ಸಿಗ್ತಾ ಇಲ್ಲ. ಸಿಗುತ್ತೆ ನಂಬಿಕೆ ಇದೆಯಾ ಇಲ್ಲಿ? ಏನು ಗೊತ್ತಿಲ್ಲ, ನೋಡಬೇಕು ಅದು. ಅದನ್ನು ಅದು ಸಿಕ್ಕಿದ್ರೆ ಅದೃಷ್ಟ, ಇಲ್ಲ ಅಂದ್ರೆ ಇಲ್ಲ. ನಗುವಂಗಿಲ್ಲ, ಅಳುವಂಗಿಲ್ಲ, ಯಾರಿಗೂ ಹೇಳಂಗಿಲ್ಲ, ಸುಮ್ಮನೆ ಇರೋಂಗೂ ಇಲ್ಲ. ಆ ಥರ ಪರಿಸ್ಥಿತಿ. ಚಾಲಕರ ಬೇಸರ. ಪಾಪ ಏನೂ ಮಾಡೋದಿಕ್ಕಾಗ್ತಾ ಇಲ್ಲ, ಯಾರಿಗೂ ಹೇಳೋದಿಕ್ಕಾಗ್ತಾ ಇಲ್ಲ ಅನ್ನುವಂಥ ನೋವು ಚಾಲಕರಲ್ಲಿದೆ. ಎಲ್ಲರದ್ದು ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ. ಒಬ್ಬರದ್ದಲ್ಲ, ಎಲ್ಲ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಬ್ಬ ಆಟೋ ಚಾಲಕರದ್ದು ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ. ನೋವು ಹೇಳೋದಕ್ಕೆ ಆಗದೇ ಇರುವಂಥ ಸ್ಥಿತಿ. ರಾತ್ರಿಯೆಲ್ಲ ಮನೆಗಳನ್ನ ಬಿಟ್ಟು ಬಂದಿರುವಂಥವ್ರು, ಮನೆಗಳಿಗೆ ಹೋಗೋದಕ್ಕೆ ಆಗದೇ ಇರುವಂಥವ್ರು ಎಲ್ಲರೂ ಕೂಡ ಹಾಗೆ. ಸರ್, ಎಷ್ಟೊತ್ತಲ್ಲಿ ಬಂದ್ರಿ? ನಾವು ಬೆಳಿಗ್ಗೆ 7 ಗಂಟೆಗೆ ಬಂದೀವಿ ಸರ್. 7 ಗಂಟೆಗೆ? ಹಾಂ. ತಿಂಡಿ ತಿಂದಿದ್ದೀರಾ? ಇನ್ನೂ ಇಲ್ಲ. ಮತ್ತೆ ಇಲ್ಲೇ ಕಾಯ್ತಾ ಇದ್ರಲ್ಲ, ಸಿಗುತ್ತಂತ? ಸಿಗುತ್ತೆ ಬಿಡಿ. ಸಿಗುತ್ತಾ?